ಅಮ್ಮಮ್ಮ, ಮಾವಯ್ಯ ಬಂದೇ ಬರ್ತಾರೆ, ನೀನೇನು ಚಿಂತೆ ಮಾಡ್ಬೇಡ. ಬರ್ತಾರಲ್ವಾ? ಅವನು ಕಾಲ್ ಕನೆಕ್ಟ್ ಆಗ್ತಾನೆ ಇಲ್ಲ. ಅಮ್ಮ, ಟ್ಯಾಬ್ಲೆಟ್ ತಗೊಳ್ಳಿ. ನನ್ನ ಮಗನ್ಗೇನಾಗಿದ್ಯೋ ಅಂತ ನಾನ್ ಟೆನ್ಷನ್ ಮಾಡ್ಕೋತಿದ್ರೆ ನಿಮಿಷಕ್ಕೊಂದ್ಸಾರಿ ಬಂದು ಮಾತ್ರೆ ತಗೋ ಅಂತೀಯ. ಬುದ್ಧಿ ಇದೆಯಾ ನಿನಗೆ? ಅದ್ಯಾಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೋತೀಯ? ಅವನಿಗೀಗ ಏನಾಯ್ತು ಅಂತ? ನಿನ್ನೆ ಹೋದವ್ನು ಇನ್ನೂ ಮನೆಗ್ ಬಂದಿಲ್ಲ. ಏನಾಯ್ತೋ ಏನೋ ಗೊತ್ತಾಗ್ತಿಲ್ಲ. ಫೋನ್ ಕೂಡ ನಾಟ್ ರೀಚಬಲ್ ಆಗಿದೆ. ಟೆನ್ಷನ್ ಮಾಡ್ಕೊಳ್ದೆ ಹೇಗಿರು ಅಂತೀರಾ? ಏನಾಯ್ತು ಏನೋ ಅವನ್ಗೆ. ಈ ಮನೆ ಹಿರಿಯರೇನೋ ಯುದ್ಧಕ್ಕೆ ಹೋಗಿದ್ದಾರೆ ಅನ್ನೋಗೆ ಅಷ್ಟೊಂದು ನೋವು ಮಾಡ್ಕೊಳ್ತಿದೀಯಲ್ಲ ಅತ್ತಿಗೆ. ದಾರಿ ಮರ್ತ ಹೋಗೋದಕ್ಕೆ, ಮನೆ ಮರ್ತ ಹೋಗೋದಕ್ಕೆ ಅವನೇನ್ ಚಿಕ್ಕ ಮಗು ಅಲ್ಲ. ಯಾವ್ದೋ ಪಾರ್ಟಿಗೆ ಹೋಗಿರ್ತಾನೆ. ಅದು ಅಲ್ದೆ ಈಗಿನ ಪಾರ್ಟಿ ಅಂದ್ರೆ ಕುಡಿಯೋದು ತಿನ್ನೋದೇ ಅಲ್ವಾ. ನಾವ್ ಫೋನ್ ಮಾಡ್ತೀವಿ ಅಂತಾನೆ ಮೊಬೈಲ್ ಸ್ವಿಚ್ ಆಫ್ ಮಾಡಿ ಇಟ್ಕೊಂಡಿದ್ದಾನೆ. ಮತ್ತೆ ಇಳಿದ್ಮೇಲೆ ಮನೆ ಗೊತ್ತಾದ್ಮೇಲೆ ಬಂದೇ ಬರ್ತಾನೆ. ಅದಕ್ಕೆ ನೀನ್ ಇಷ್ಟೊಂದು ಭಯ ಪಡೋದು ಯಾಕೆ ಅತ್ತಿಗೆ? ಬಾಯಿ ಮುಚ್ಚು. ಹಾಗೆಲ್ಲ ಕುಡ್ದು ತೂರಾಡೋಕೆ ನನ್ ಮಗನೇನ್ ಪೋಲಿ ಅನ್ಕೊಂಡಿದ್ಯಾ? ನನ್ ಮಗ ಬುದ್ಧಿವಂತ. ನಾನು ಅಂದ್ರೆ ಅವನ್ಗೆ ಪ್ರಾಣ. ಯಾರಿಗ್ ಕಾಲ್ ಮಾಡದೆ ಇದ್ರು ನನಗ್ ಮಾಡ್ತಾನೆ. ಅವನು ಈ ಅಮ್ಮನ್ಗೂ ಫೋನ್ ಮಾಡಿಲ್ಲ ಅಂದ್ರೆ ಅವನಿಗೆ ಏನಾದ್ರೂ ತೊಂದ್ರೆ ಆಗಿದೆಯೇನೋ ಅಂತ ನಾನ್ ಭಯ ಪಡ್ತಿದ್ರೆ ಪಾರ್ಟಿ ಡ್ರಿಂಕ್ಸು ಅಂತ ಬಾಯಿಗೆ ಬಂದಾಗ ಮಾತಾಡ್ತೀಯ. ಒಂದ್ ಹೇಳೋದೇನಕ್ಕೆ, 4 ಅನ್ನಿಸ್ಕೊಳ್ಳೋದೇನಕ್ಕೆ ಅಂತ ಸುಮ್ನೆ ಹೇಳ್ತಾರಾ? ಆದ್ರೂ ನಾನೇನ್ ನನ್ ಸ್ವಂತ ವಿಷಯನ ಹೇಳ್ತಾ ಇದ್ದೀನಿ. ಮನೆ ವಿಷಯ ತಾನೇ ಮಾತಾಡ್ತಿರೋದು. ಆದ್ರೂ ನನ್ ಮಾತು ಯಾರು ಕೇಳ್ತಾರೆ? ಎಲ್ಲ ನನ್ ಕರ್ಮ. ಏನಮ್ಮ, ಯಾಕಿಷ್ಟು ಗಾಬರಿ ಆಗಿದ್ಯಾ? ಅವನ್ಗೇನಾಗಿಲ್ಲ. ಸಲಹೆ ಕೊಡ್ತಿದ್ಯೋ ಸಮಾಧಾನ ಮಾಡ್ತಿದ್ಯೋ? ಅಷ್ಟಕ್ಕೂ ಇದಕ್ಕೆಲ್ಲ ನೀನೇ ಕಾರಣ. ಆ ಲ್ಯಾಪ್ಟಾಪ್ ಇನ್ನೊಂದು ಕೊಂಡ್ಕೊಂಡಿದ್ರೆ ಆಗ್ತಿತ್ತು. ಅದಕ್ಕೋಸ್ಕರ ಅವನ್ಗೆ ಅನ್ಬಾರ್ದೆಲ್ಲ ಅಂದೆ. ನಿಂತ ಜಾಗದಿಂದ ಹಾಗೆ ಹೊರಟ್ಬಿಟ್ಟ. ಅವನ್ ಕಡೆಯಿಂದ ಒಂದ್ ಫೋನ್ ಕೂಡ ಬಂದಿಲ್ಲ ಅಂದ್ರೆ ಏನ್ ನಡೆದಿರ್ಬೋದು? ಹೋಗೋವಾಗ ಅಪಶಕ್ನ ಬೇರೆ ಆಯ್ತು. ಬೂತ್ ಕುಂಬಳಕಾಯಿ ಬೇರೆ ಬಿತ್ತು. ನಾನ್ ಹೋಗೋದ್ ಬೇಡ ಅಂದ್ರೂ ಕೇಳದೆ ಹೋದ. ಏನೋ ಆಗ್ಬಾರದ್ದೇ ಆಗಿದೆ ಅಂತ ನನಗನ್ನಿಸ್ತಿದೀಯಮ್ಮ. ಅಮ್ಮ, ಯಾಕೆ ಅಳ್ತೀಯ? ಅವನ್ಗೇನು ಆಗಿರಲ್ಲ ಅಂತ ಅನ್ನಲ್ವಾ? ಅಮ್ಮಂಗ್ ಟ್ಯಾಬ್ಲೆಟ್ ಕೊಟ್ಟಿಯಾ? ಕೊಟ್ಟಿದ್ದೆ, ಅಮ್ಮ ಇಸ್ಕೊಳ್ಳಿಲ್ಲ. ಏನಮ್ಮ? ಅವನ್ ಬರೋವರೆಗೂ ಯಾವ ಔಷಧಿನೂ ಬೇಡ, ಮಾತ್ರೆನೂ ಬೇಡ, ಏನು ಬೇಡ. ಟ್ಯಾಬ್ಲೆಟ್ಸ್ ತಗೊಳ್ದೆ ಹೋದ್ರೆ BP ಹೆಚ್ಚಾಗತ್ತೆ. ಅವನ್ ಬಂದು ನಿನ್ನ ನೋಡಿ ಬೇಜಾರ್ ಮಾಡ್ಕೋತಾನೆ. ಅರ್ಜುನ್ ಬೇಜಾರ್ ಮಾಡ್ಕೋಬಾರ್ದು ಅಂದ್ರೆ ನೀನ್ ಮಾತ್ರೆಗಳು ತಗೋಬೇಕು. ಅಮ್ಮ ಅಳ್ಬೇಡ. ದುರ್ಗಾ, ಮಾತ್ರೆ ಕೊಡು, ತಗೋತೀನಿ. ಬೈ ರವಿ, ಯಾರಿಗೋಸ್ಕರ ಕಾಯ್ತಾ ಇದ್ದೀರಾ? ಯಾರಿಗೂ ಇಲ್ಲ ಅಪ್ಪ. ನಿಲ್ಲು. ಏನು ಸೀದಾ ಮನೆಯೊಳಗೆ ನುಗ್ತಾ ಇದ್ಯಾ? ಸಾವಿನ ಮನೆಗೆ ಹೋಗಿ ಬಂದ್ಮೇಲೆ ಮೈಲಿಗೆ ಆಗಿರುತ್ತೆ. ಹಾಗೆ ಮನೆಯೊಳಗೆ ಬರಬಾರ್ದು. ಹೋಗಿ ಸ್ನಾನ ಮಾಡ್ಕೊಂಡ್ ಬಾ. ವೀರಭದ್ರ, ಸ್ನಾನಕ್ಕೆ ವ್ಯವಸ್ಥೆ ಮಾಡು. ಏನಯ್ಯ, ಹೊರಗಡೆ ಹೋಗಿ ಬಂದ್ಮೇಲೆ ಸ್ನಾನ ಮಾಡಬೇಕು ಅನ್ನೋ ಒಂದು ಚಿಕ್ಕ ವಿಷಯ ಗೊತ್ತಾಗಲ್ವಾ? ಈ ಓದ್ದವ್ರಿಗೆ ಪುಸ್ತಕದಲ್ಲಿರೋದ್ ಬಿಟ್ರೆ ಬೇರೆ ಏನ್ ಗೊತ್ತಿರತ್ತೆ ರೀ? ಓದ್ಕೊಂಡವ್ರಿಗೆ ಎಲ್ಲ ವಿಷಯಗಳು ಗೊತ್ತಿರಬೇಕು ಅಂತ ರೂಲ್ಸ್ ಇದೆಯಾ? ಓಹೋ, ಹುಡುಗಿಯವ್ರಿಗೆ ಲೈನ್ ಹಾಕೋದು, ಲವ್ ಮಾಡೋದು ಇವೆಲ್ಲ ಇವನು ಚೆನ್ನಾಗ್ ಗೊತ್ತು. ತಿಳಿದೇ ಇರೋದನ್ನ ತಿಳ್ಕೋಬೇಕು. ಲೇ, ದೊಡ್ಡವ್ರು ಹೇಳೋದ್ರಲ್ಲಿ ನ್ಯಾಯ ಇದೆ, ನಿನ್ನತ್ರ ಹೇಳಿಸ್ಕೋಬೇಕಾ? ವಯಸ್ಸಲ್ಲಿ ಚಿಕ್ಕೋನಾಗಿದ್ರು ಈ ಮನೆ ವಾರಸ್ದಾರ ನಾನು. ನಮ್ ತಾತನ್ ನಂತರ ನಾಳೆ ಈ ಊರಿಗೆ ಯಜಮಾನ ನಾನು. ಇವಾಗ ನಿನ್ಗೆ ಪ್ರಶ್ನೆ ಮಾಡ್ದೆ ಹೋದ್ರೆ ನಾಳೆ ಊರವ್ರಿಗೆ ಹೇಗ್ ಪ್ರಶ್ನೆ ಮಾಡ್ಲಿ? ಅದು ಸ್ನಾನ ಮಾಡಿದ್ಮೇಲೆ ನನ್ನ ಹತ್ರ ಬದಲಾಯಿಸ್ಕೊಳಕ್ ಬೇರೆ ಬಟ್ಟೆ ಇಲ್ಲ. ಇಲ್ದೇ ಇದ್ರೆ ನನ್ನ ಮಗನ ಬಟ್ಟೆ ಕೊಡ್ತೀನಿ, ಹೋಗಿ ಸ್ನಾನ ಮಾಡಯ್ಯ. ನನಗೆ ಬೇರೆಯವ್ರ ಬಟ್ಟೆ ಹಾಕೊಳ್ಳೋ ಅಭ್ಯಾಸ ಇಲ್ಲ ಸರ್. ನೋಡಪ್ಪ, ಇನ್ನೊಬ್ರು ಬಟ್ಟೆ ಹಾಕೊಳಕ್ ಇಷ್ಟ ಇಲ್ಲ ಅಂದ್ರೆ ಸ್ನಾನ ಆದ್ಮೇಲೆ
ನಿನ್ನ ಬಟ್ಟೆ ಮೇಲೆ ಅರಿಶಿನದ ನೀರು ಹಾಕಿ ಅದನ್ನೇ ಹಾಕೋ. ಅಮ್ಮ ಭೈರವಿ, ಅಜ್ಜಿ, ಈ ಹುಡುಗನಿಗೆ ಸ್ನಾನದ ಮನೆ ತೋರ್ಸಮ್ಮ. ನನ್ಗ್ಯಾಕೆ ಹೇಳ್ತಾ ಇದಾರೆ? ಅಷ್ಟಕ್ಕೂ ಅಜ್ಜಿಗ್ ಬುದ್ಧಿನೇ ಇಲ್ಲ. ಆ, ಈ ಕೆಲ್ಸಕ್ಕೆ ಭೈರವಿ ಯಾಕತ್ತೆ? ನಾನ್ ದಾರಿ ತೋರಿಸ್ತೀನಿ. ಏಯ್ ಬಾರಯ್ಯ. ನಿಂಗೆ ಯಾಕಪ್ಪ ಈ ಶ್ರಮ? ಅವಳಿದಾಳಲ್ಲ. ಆಗ ನಿಂತ್ಕೊಂಡ್ಬಿಟ್ರೆ ನಡಿ. ಅಮ್ಮ ಭೈರವಿ, ಬಾಮ. ಇವ್ರೇನೆ ಈ ತರ ಲಾಕ್ ಮಾಡ್ಬಿಟ್ರು? ಭೈರವಿ, ಈ ಹುಡುಗನ್ಗೆ ಸ್ನಾನದ ಮನೆ ತೋರ್ಸು. ಸರಿ ಅಜ್ಜಿ. ಸರ್ ಬನ್ನಿ. ನಿಮ್ ಲ್ಯಾಪ್ಟಾಪ್ ಇಂದ ನನಗಿಷ್ಟೆಲ್ಲ ಕಷ್ಟ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಹೋಗು. ಏನಿದು ಅಜ್ಜಿ, ಅವರಿಬ್ಬರನ್ನ ಕಳಿಸ್ತಿದ್ಯಾ? ಅವ್ರ ವಿಷಯ ತಿಳ್ಕೋಬೇಕು ಅಂದ್ರೆ ಇಂಥ ಚಿಕ್ಕ ಆಟನ ಆಡ್ಬೇಕಪ್ಪ. ಅವರಿಬ್ರು ಮಧ್ಯೆ ಏನೋ ಇದೆಯಲ್ವಾ, ಅದನ್ನ ನಾವು ತಿಳ್ಕೋಬೇಕಲ್ವಾ? ಓಹೋ. ಹಾ, ನೀನ್ ಹೋಗಿ ಆ ವಿಷಯ ಏನು ಅಂತ ನೋಡಿ ಅವರಿಬ್ರು ಮೇಲೆ ಕಣ್ಣಿಟ್ಟು ನೀನ್ ಬಂದ್ ನನ್ಗೆ ಹೇಳ್ಬೇಕು. ಸರಿ ಅಜ್ಜಿ. ಸರಿನಾ? ಹೋಗು, ಜಾಗ್ರತೆ. The mobile you are calling is currently switched off. The mobile you are calling is currently switched off. ಫೋನ್ ಯಾಕೆ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾನೆ ಇವನು? ಹಾ ಬಾವ, ನಿನ್ನ ಭೇಟಿ ಆಗೋಕೆ ಪುರೋಹಿತರು ಬಂದಿದ್ದಾರೆ. ನಮಸ್ಕಾರ ಕೃಷ್ಣಯ್ಯನವ್ರಿಗೆ. ನಮಸ್ಕಾರ ಪುರೋಹಿತ. ನಮಸ್ಕಾರ ನಮ್ಮ. ನಮಸ್ಕಾರ. ಕೂತ್ಕೊಳ್ಳಿ. ನಮಸ್ಕಾರ ಸ್ವಾಮಿ. ನಮಸ್ಕಾರ ನಮ್ಮ. ಕಾಫಿ ತಗೊಂಡ್ ಬರ್ಲಾ? ಏನು ಬೇಡಮ್ಮ, ಹುಣ್ಮೆ ದಿನ ಅಲ್ವಾ, ಹಗಲೆಲ್ಲ ಉಪವಾಸ ಇದ್ದು ವ್ರತ ಮಾಡ್ತಾ ಇದ್ದೀನಿ. ನಮಸ್ಕಾರ. ನಮಸ್ಕಾರ ನಮ್ಮ. ಏನ್ ಪುರೋಹಿತ್ರೆ, ಇಷ್ಟು ಅರ್ಜೆಂಟಾಗಿ ಬಂದಲ್ಲಿ ಏನಾದ್ರು ವಿಶೇಷ ಇದೆಯಾ? ನಿಮಗೆ ಒಂದು ಮುಖ್ಯವಾದ ವಿಷಯ ತಿಳಿಸ್ಬೇಕು ಅಂತ ಬಂದಿದ್ದೀನಿ. ಗ್ರಹಗಳು ತಮ್ಮ ತಮ್ಮ ಕಕ್ಷೆಯಲ್ಲಿ ಸಂಚರಿಸೋದನ್ನ ಬಿಟ್ಟು ರಾಹುಕೇತು ಪ್ರಭಾವದಿಂದ ವಕ್ರವಾಗಿ ತಿರುಗ್ತಾ ಇದೆ. ಇವುಗಳಿಂದ ದೊಡ್ಡ ಅಪಾಯ ಆಗೋ ಸಾಧ್ಯತೆ ಇದೆ. ಈ ದಿನ ಅಕಾಲ ಮರಣ ಸಂಭವಿಸಿದ್ದು, ಆ ಬ್ರಹ್ಮಾಜಿ ಕೂಡ ಸತ್ತಿದ್ದು ಆ ಗ್ರಹಗತಿಗಳ ಕಾರಣದಿಂದಲೇ ಅಂತ ನನ್ಗನ್ನಿಸ್ತಾ ಇದೆ. ಅದೇ ಇರ್ಬೋದಣ್ಣ. ರಾಹುಕೇತು ಪ್ರಭಾವ ಅಂದ್ರೆ ತುಂಬಾ ತೊಂದ್ರೆ. ಒಂದ್ ಕಡೆ ಕೂರಕ್ ಬಿಡಲ್ಲ, ನಿಲ್ಲಕ್ ಬಿಡಲ್ಲ, ಪ್ರಾಣ ಹಿಂಡು ಬಿಡುತ್ತೆ. ನೀನ್ ಸುಮ್ಮನಿರಮ್ಮ. ಈ ಗ್ರಹದೋಷ ಪರಿಹಾರಕ್ಕೆ ಯಾವ್ದಾದ್ರು ವಿಶೇಷ ಪೂಜೆ ಮಾಡಿಸ್ಬೇಕಾ? ನನ್ನ ಲೆಕ್ಕಾಚಾರದ ಪ್ರಕಾರ ಈ ರಾಹುಕೇತುಗಳ ಪ್ರಭಾವ 3-4 ದಿನಗಳಿಗಿಂತ ಜಾಸ್ತಿ ಇರೋದಿಲ್ಲ. ಹಾಗಾಗಿ ಈ ಹುಣ್ಮೆ ದಿನ ಮುಗಿಯೋವರೆಗೂ ಈ ಊರಿಗೆ ಹೊಸಬರು ಯಾರೂ ಬರೋದಾಗ್ಲಿ, ಈ ಊರಿನಲ್ಲಿರೋರು ಯಾರು ಊರಿನ ಗಡಿ ದಾಟಿ ಹೊರಗೋಗೋದನ್ನ ಮಾಡ್ಕೂಡ್ದು. ಅಂದ್ರೆ ಯಾರಾದ್ರೂ ಅತಿಥಿಗಳ ಮನೆಗೆ ಬಂದ್ರೆ ಅವರು ಊರವ್ರು ಮಾತ್ರ ಅಲ್ಲ ಸ್ವಾಮಿ, ಯಾರ ಮನೆಗೆ ಬಂದಿರೋ ಅತಿಥಿಗಳಾಗ್ಲಿ, ಸ್ವಂತದವರು, ಬಂಧುಗಳು, ಸ್ನೇಹಿತರು ಯಾರಾದರೂ ಸರಿ ಹೊರಗೆ ಹೋಗದೆ ಇರೋದೇ ಒಳ್ಳೇದು. ಸ್ಥಾನಪಲ್ಲಟ ಆಗದೆ ಹೋದ್ರೆ ಅಪಾಯ ಜರುಗೋ ಸಾಧ್ಯತೆ ಇರೋದಿಲ್ಲ. ಪುರೋಹಿತ್ರೆ, ಇದು ಪ್ರತಿ ವರ್ಷ ಇರೋದೇ ತಾನೆ? ಈ ವರ್ಷ ಏನೋ ಹೊಸದಾಗಿ ಹೇಳ್ತಿದ್ದೀರಲ್ಲ. ಹುಣ್ಣಿಮೆ ದಿನ ಹೊರಗೆ ಬರಬಾರ್ದು ಅಂತ ಅನಾದಿ ಕಾಲದಿಂದಲೂ ಆಚಾರ. ಈಗೇನೋ ಹೊಸದಾಗಿ ಗ್ರಹ ರಾಶಿ ಅಂತ ಹೇಳ್ತಿದ್ದೀರಲ್ಲ. ನನ್ನ ಅಂದಾಜಿನ ಪ್ರಕಾರನೇ ಹೇಳ್ತಾ ಇದ್ದೀನಪ್ಪ. ಆದ್ರೆ ಈ ಸಂವತ್ಸರದಲ್ಲಿ ಇದರ ಪ್ರಭಾವ ಹೆಚ್ಚಾಗೇ ಇದೆ. ನನ್ನ ಕರ್ತವ್ಯದ ಪ್ರಕಾರ ಕೃಷ್ಣಯ್ಯನವರಿಗೆ ಹೇಳಬೇಕಾಗಿರೋದನ್ನ ಹೇಳ್ತಾ ಇದ್ದೀನಿ. ಏನ್ ಪುರೋಹಿತ್ರೆ, ಒಂದ್ಸಲಿ ಹೇಳಿದ್ರೆ ನೀವು? ಪುರೋಹಿತರು ಹೇಳಿದಾಗೆ ಬೇರೆ ಊರಿಂದ ನಮ್ಮೂರಿಗೆ, ನಮ್ಮೂರಿಂದ ಬೇರೆಯವರಿಗೆ ಪ್ರಯಾಣ ಮಾಡೋದು ಬೇಡ ಅಂತ ಈ ಕೂಡಲೇ ಡಂಗುರ ಸಾರಿಸು. ಹಾಗೆ ಆಗ್ಲಿ ಬಾವ, ನಾನು ಏರ್ಪಾಟ್ ಮಾಡ್ತೀನಿ. ಹೋಗಿ ಬರ್ತೀನಿ. ನಮಸ್ಕಾರ. ನಮಸ್ಕಾರ. ನಾನಿನ್ನು ಹೊರಡ್ತೀನಿ ಅಂಕಲ್. ನೀನೀಗ ಎಲ್ಲಿಗೂ ಹೋಗ್ಬಾರ್ದು. ಈಗಷ್ಟೇ ಪುರೋಹಿತರು ಹೇಳಿದ್ನ ನೀನ್ ಕೇಳಿಲ್ವಾ? ಇಲ್ಲ ಅಂಕಲ್. ಇನ್ನು 5 ದಿನ ನೀನು ಇಲ್ಲೇ ಇರಬೇಕಾಗತ್ತೆ. ವಾಟ್? ಅದು ಹೇಗಾಗುತ್ತೆ? ನನ್ನ ಹತ್ರ ಜೋಕ್ ಮಾಡ್ತಿದ್ದೀರಾ? ಏನಯ್ಯ, ನಿನ್ನ ಜೊತೆ ತಮಾಷೆ ಮಾಡೋಕೆ ನೀನೇ ನಮ್ಮ ಒಡ ಹುಡ್ದವನ ಬಂದೂನ? ಈ ಹುಣ್ಮೆಯ 5 ದಿನ ನೀನು ಊರು ಬಿಟ್ಟು ಎಲ್ಲಿಗೂ ಹೋಗ್ಕೂಡ್ದು. ಹೋದ್ರೆ ದೊಡ್ಡ ಅಪಾಯ ಆಗುತ್ತೆ. ಹುಣ್ಮೆ ಕಳೆದ್ಮೇಲೆ ಹೋಗ್ಬೋದು. ಏನಿದು? ಹೋದ್ರೆ ಅಪಾಯ ಆಗುತ್ತೆ ಅಂತಿದ್ದೀರಾ, ಇದ್ರೆ ಕ್ಷೇಮ ಅಂತಿದ್ದೀರಾ? ನನಗೇನು ಅರ್ಥ ಆಗ್ತಿಲ್ಲ. ಹೌದು,
ಬಂದಾಗ್ಲಿಂದಾನು ನೋಡ್ತಿದ್ದೀನಿ ನಿಮ್ ಊರವರೆಲ್ಲ ಒಂಥರ ವಿಚಿತ್ರವಾಗಿದ್ದೀರಲ್ಲ. ಏಯ್, ನಮ್ಮ ಊರ್ ಬಗ್ಗೆ ಮಾತಾಡೋಕೆ ಅಧಿಕಾರ ಆಗ್ಲಿ ಹಕ್ಕಾಗ್ಲಿ ನಿನಗಿಲ್ಲ. ಹಾಗಿದ್ಮೇಲೆ ನನ್ನನ್ನು ಕಳಿಸ್ಬೋದಲ್ಲ ಸರ್? ನಾನು ಹೋಗದೆ ಇದ್ರೆ ನನ್ನ ಬಿಸ್ನೆಸ್ಗೆ ದೊಡ್ಡ ಲಾಸ್ ಆಗುತ್ತೆ ಸರ್. ಈ ಲ್ಯಾಪ್ಟಾಪಲ್ಲೇ ಎಲ್ಲ ಇರೋದು. ಇದು ನಮ್ಮ ಊರಿನ ಆಚಾರ. ಇದನ್ನ ದುಡ್ಡಿಂದಾಗ್ಲಿ ಬೇರೆ ಯಾವ್ದ್ರಿಂದಾಗ್ಲಿ ಅಳಿಯೋಕ್ ಸಾಧ್ಯ ಇಲ್ಲ. ಇದು ತುಂಬಾ ಅನ್ಯಾಯ. ನಾನು ನಿಮ್ಮ ಹತ್ತಿರದವನು ಬಂಧುನೂ ಅಲ್ಲ, ಕನಿಷ್ಠ ಈ ಊರೋನೂ ಅಲ್ಲ. ಈ ಕಟ್ಟುಪಾಡುಗಳು ಸಂಪ್ರದಾಯಗಳೇನಾದ್ರೂ ಇದ್ರೆ ನಿಮ್ ಬಂಧುಗಳು, ಮನೆಯವರು ಅಥವಾ ಊರವರು ಪಾಲಿಸ್ಬೇಕು. ಏನೂ ಸಂಬಂಧ ಇಲ್ದಿರೋ ನಾನು ಇದನ್ನೆಲ್ಲ ಯಾಕೆ ಪಾಲಿಸ್ಬೇಕು? ನನಗೆ ಅರ್ಥ ಆಗ್ತಾ ಇಲ್ಲ. ನೀನ್ ನಮ್ಗಾಗ್ಲಿ ನಾವು ನಿಮ್ಗಾಗ್ಲಿ ಏನು ಅಲ್ದೇ ಇರ್ಬೋದು, ಆದ್ರೆ ನೀನೀಗ ನಮ್ಮ ಊರಲ್ಲಿದ್ದೀಯಾ, ನಮ್ಮ ಮನೆಯಲ್ಲಿದ್ದೀಯಾ. ಹಾಗಾಗಿ ನಮ್ಮ ಮಾತನ್ನ ಕೇಳೋದು ನಿನ್ ಕರ್ತವ್ಯ. ಇಲ್ಲಿ ನೋಡಿ, ನೀವೀ ಊರಿಗೆ ದೊಡ್ಡ ಮನುಷ್ಯ, ಜಮೀನ್ದಾರರೇ ಇರಬಹುದು. ನಿಮ್ಮ ಸಲಹೆಗಳು, ತೀರ್ಪನ್ನ ನಿಮ್ಮವ್ರಿಗೆ, ಈ ಊರಿನವ್ರಿಗೆ ಹೇಳಿದ್ರೆ ಚೆನ್ನಾಗಿರುತ್ತೆ. ನನ್ನ ಮೇಲೆ ನೀವು ಅಧಿಕಾರ ಚಲಾಯಿಸೋದು ಎಷ್ಟು ಮಟ್ಟಿಗೆ ಸರಿ ಹೇಳಿ? ನೋಡಿ, ನಿಮಗೆ ನಿಮ್ಮ ಪದ್ಧತಿ ಎಷ್ಟು ಮುಖ್ಯನೋ ನನಗೆ ನಮ್ಮ ಅಪ್ಪ ಅಮ್ಮ ಅಂದ್ರೆ ಅಷ್ಟೇ ಮುಖ್ಯ. ನಾನು ಹೊರಡ್ತೀನಿ. ಬಾಯ್. ನಿಲ್ಲೋ. ನಾವು ದೊಡ್ಡವರು ಅನ್ನೋ ಗೌರವ ಇದ್ರೆ ಒಳ್ಳೇದು. ಇಲ್ದಿದ್ರೆ ಈ ಊರಿನ ಮುಖ್ಯಸ್ಥನಾಗಿ ನಿನ್ ಮೇಲೆ ಅಧಿಕಾರ ಚಲಾಯಿಸಬೇಕಾಗತ್ತೆ. ಹಾಗೇನಾದ್ರೂ ಆದ್ರೆ ಈ ಊರಿನ ಗಡಿ ಅಲ್ಲ, ಈ ಮನೆ ಹೊಸಲು ದಾಟಕ್ಕೂ ನಿಂಗೆ ಆಗಲ್ಲ. ನಮ್ಮ ಮನೆಗೊಬ್ಬ ಬಂದಿದ್ದಾನೆ. ನೀನ್ ಒಂದ್ಸಲ ಬಂದು ಅವನನ್ನು ನೋಡ್ಕೊಂಡು ಹೋಗು. ವೀರಭದ್ರ, ಎಲ್ಲ ವ್ಯವಸ್ಥೆ ಆಗಿದೆ ಅಂತ ನೋಡ್ ಹೋಗು. ಆಗ್ಲಿ ಬಾಬಾ. ಅಮ್ಮ, ಇವನು ಇಲ್ಲೇ ಇರ್ತಾನೆ, ಊಟಕ್ಕೆ ವ್ಯವಸ್ಥೆ ಮಾಡು. ಹಾಗೆ ಆಗ್ಲಪ್ಪ. ಹೌದು, ನಿನ್ ಹಿಂದೆ ಇರೋ ಆ ಹುಡುಗ ಯಾರು? ಅವನು ಯಾರೋ ನನ್ಗೇನೆ ಗೊತ್ತು. ಅದು ಅಜ್ಜಿ, ನೀವಾದ್ರೂ ಸ್ವಲ್ಪ ಹೇಳ್ಬೋದಲ್ವಾ? 4 ದಿನ ಇಲ್ಲಿ ಉಳ್ಕೊಂಡ್ರೆ ಏನ್ ಕಳ್ಕೊಳ್ತೀಯಪ್ಪ? ಅಜ್ಜಿ, ಕಳ್ಕೊಳ್ಳೋದೇನಮ್ಮ ಕಳ್ಕೊಳ್ಳೋದು? ಮುಖ ಮೂತಿ ಗೊತ್ತಿಲ್ದೇ ಇರೋನ್ನ 3 ದಿನ ಇರು 4 ದಿನ ಇರು ಅಂದ್ರೆ ಪರ್ಮನೆಂಟ್ ಆಗಿ ಜಾಂಡ ಊರ್ತಾನೆ ಇಲ್ಲೇ. ಹೋಗ್ಲಿ ಬಿಡು, ಹೋಗಪ್ಪ, ನೀ ಹೋಗು. ಅದೇನ್ ಚಿಕ್ಕಮ್ಮ, ಇಷ್ಟೊತ್ತವರೆಗೂ ರಾಹುಕೇತು ಪ್ರಭಾವ ಕೆಟ್ಟದು ಅಂದ್ರೆ ಈಗ ನೀವೇ ಹೋಗು ಅಂತಿದ್ದೀರಾ? ಅಂದ್ರೆ ಇಷ್ಟೊತ್ತು ರಾಹುಕೇತು ಪ್ರಭಾವ ಬಗ್ಗೆ ಗೊತ್ತಿರ್ಲಿಲ್ಲಮ್ಮ. ನಂಗೇನ್ ಗೊತ್ತು ಆ ರಾಹುಕೇತು ಇಲ್ಲೇ ಇರತ್ತೆ ಅಂತ? ನೀನಿರು ಜಲಜ. ನೋಡಪ್ಪ, ಹುಣ್ಣಿಮೆ ದಿನ ಊರ್ ದಾಟಿ ಹೋದ್ರೆ ಅನ್ಕೊಳ್ದೆ ಇರೋ ಅನಿಷ್ಟ ಆಗೋ ಪ್ರಮಾದ ಇದೆ. ಹಾಗಾಗ್ಬಾರ್ದು ಅಂತಂದ್ರೆ ನೀನ್ ಹೋಗೋದ್ ಬೇಡ ಅಂತಿದೀವಿ. ಅಜ್ಜಿ ಹೇಳಿದ್ದು ಟೀಕೆ. ನೀನ್ ಇಲ್ಲೇ ಇರ್ಬೇಕು. ಏನೇ ನೀನು? ನೋಡ್ ಜರೀನಾ, ಅವ್ನ್ ನಂಗ್ ಲೈನ್ ಹೊಡಿತಾ ಇದ್ದಾನೆ. ಇವಾಗ ಟೈಮ್ ಕೂಡ್ಕೊಂಡ್ ಬಂದೆ ಅಂತ ಖುಷಿ ಪಡ್ತಿದ್ದಾನೆ. ಹೊರಗಡೆ ಡ್ರಾಮಾ ಮಾಡ್ತಾ ಇದ್ದಾನೆ. ಹಾಗಿದ್ರೆ ಬೇಡ. ಅದು ಆಂಟಿ ಹೇಳಿದ್ದು ಕರೆಕ್ಟು. ಇವನಿಗೆ ಇಲ್ಲಿಂದ ಹೊರಗಡೆ ಕಳಿಸಿ. ಏಯ್, ನೀನು ಹೊರಗಡೆ ಹೋಗು. ಥ್ಯಾಂಕ್ ಯು. ನೋಡಮ್ಮ, ನಮ್ಮ ಊರಿನ ಆಚಾರ ಪದ್ಧತಿಗಳು ನಿನಗೆ ಪೂರ್ತಿ ಗೊತ್ತಿಲ್ಲ. ನೀ ಸ್ವಲ್ಪ ಸುಮ್ಮನಿರು. ನೋಡಪ್ಪ, ನೀವು ಪಟ್ಟಣದವರು. ನಿಮ್ಗೆ ಹಳ್ಳಿಯ ಅಂದ, ಹಳ್ಳಿಯವರ ಅಭಿಮಾನ ನೋಡೋ ಅದೃಷ್ಟ ಇರೋದಿಲ್ಲ. ಅಯ್ಯೋ, ನಾನು ಆ ಅದೃಷ್ಟ ಈ ರೂಪದಲ್ಲಿ ಬಂದಿದೆ ಅನ್ಕೋ. ನಿಮ್ ಹುಚ್ಚು ನಂಬಿಕೆಗೆ, ಅಹಂಕಾರಕ್ಕೆ ಅದೃಷ್ಟ, ಅಭಿಮಾನ ಅನ್ನೋ ಹೆಸರಿಡ್ತಾ ಇದ್ದೀರಾ? ಪೌರ್ಣಮಿಯ 5ನೇ ದಿನ ನಮ್ಮೂರಲ್ಲಿ ದೊಡ್ಡ ಜಾತ್ರೆ ಆಗತ್ತೆ. ನನಗ್ ಗೊತ್ತಿರೋ ಹಾಗೆ ನೀನ್ ಆ ಥರ ನೋಡಿರೋದಿಲ್ಲ. ನೋಡ್ತೀಯಂತೆ, ಇಲ್ಲೇ ಇರು. ಅದ್ ಹಾಗಲ್ಲ ಅಜ್ಜಿ. ನಾನು ಇನ್ನೇನು ಮಾತಾಡ್ಬೇಡಪ್ಪ, ನೀನ್ ಇಲ್ಲೇ ಇರ್ತೀಯ ಅಷ್ಟೇ. ಕೌಸಲ್ಯ, ನಡಿಯಮ್ಮ, ಅಡಿಗೆ ಮಾಡೋಣ. ಸರಿ ಅಜ್ಜಿ. ಜಲ್ಜಾ, ನೀ ಏನಿಲ್ಲಿ ಬಾ ನನ್ ಜೊತೆ. ಅಜ್ಜಿ, ಇನ್ನೇನು ಹೇಳ್ಬೇಡ. ಈ ಫ್ಯಾಮಿಲಿ ಬಗ್ಗೆ ಮೊದಲೇ ಗೊತ್ತಿದ್ದಿದ್ರೆ ಈ ಊರು ಕಾಲೇ ಇಡ್ತಿರ್ಲಿಲ್ಲ. ಊರ್ ಪಂಚಾಯ್ತಿಲಿ ಧರ್ಮದೆಟ್ ತಿನ್ನೋ ಬದಲು 4 ದಿವಸ ನಮ್ಮಜ್ಜಿ ನಮ್ಮತ್ಗೆ ಮಾಡೋ ಅಡ್ಗೆ ತಿನ್ನೋ ಅದೃಷ್ಟ ಬಂತು ಅಂತ ಖುಷಿ ಪಡು.
ತಾತ ಇವನ್ಗೆ ಇಲ್ಲ ಇರಕ್ ಹೇಳಿದ್ದು ಇವ್ರಿಗೆ ಒಳ್ಳೆ ಚಾನ್ಸ್ ಸಿಗ್ದಂಗಾಯ್ತು. ಇವ್ರಿಬ್ರು ಏನ್ ನಾಟಕ ಮಾಡ್ತಿದಾರಪ್ಪ. ಇವ್ರಿಬ್ರ ಮೇಲೆ ಒಂದ್ ಕಣ್ಣು ಇಡ್ಲೇಬೇಕು. ಸಖತ್ತಾಗಿತ್ತು ಏನು ಪರ್ಫಾರ್ಮೆನ್ಸ್. ಅತ್ತೆ ನೀವು ಕೂಡ ಆಲ್ ದಿ ಬೆಸ್ಟ್. ಲೇ ಏನು ಅಷ್ಟಕ್ಕೂ ಈ ಮನೇಲಿ ಯಾರು ಏನ್ ಮಾತಾಡ್ತಾರೆ ಒಂದು ಅರ್ಥ ಆಗಲ್ಲ. ಓಹೋ, ಒಂದು ಮಾತ್ರ ಚೆನ್ನಾಗಿ ಅರ್ಥ ಆಯ್ತು. ಇನ್ನು 5 days ನಾನು ಇಲ್ಲೇ ಇರ್ಬೇಕಾಗತ್ತೆ. ಏಯ್ ನೋಡ್ದ್ಯಾ, ಇಲ್ಲಿರಕ್ ಇಷ್ಟ ಇಲ್ದಿರೋ ತರ ಎಷ್ಟು ಬಿಲ್ಡಪ್ ಕೊಡ್ತಿದ್ದಾನೆ. ಹೇಳ್ತೀನಿ ಏನಂತ. ಅವನಿಗೆ ಇಲ್ಲಿ ಇರು ಅಂತ ಹೇಳ್ತೀಯಾ? ಅವನು ಇಲ್ಲೇ ಇರ್ತಿದ್ದಾನಲ್ಲ. ಟೀಕೆ ಬಾ. ಅಮ್ಮ ಏನೇ ಏನಮ್ಮ, ಯಾವಾಗ ಏನ್ ಮಾತಾಡಿದ್ರು ನನ್ ಬಾಯಿ ಮುಚ್ಚಿಸ್ಬಿಡ್ತೀಯ. ಏನೇ ನಿನ್ ಗೋಳು? ನಮ್ ಕೃಷ್ಣಪ್ಪ ಏನೇ ನಿರ್ಣಯ ತಗೊಂಡ್ರು ಸರಿಯಾಗೇ ಇರುತ್ತೆ. ಆ ಹುಡುಗ ಇಲ್ಲೇ ಇರ್ತಾನೆ. ಅದ್ ಸರಿನಮ್ಮ, ಆ ಹುಡುಗನ್ ಹೀಗ್ ಮನೇಲಿ ಇಟ್ಕೊಳ್ಳೋದು ಸರಿ ಅಲ್ಲಮ್ಮ. ಊರಲ್ಲಿ ನಮಗ್ ಗೊತ್ತಿರೋರು ತುಂಬಾ ಜನ ಇದಾರಲ್ವಾ, ಅವ್ರಲ್ಲಿ ಯಾರ್ದೋ ಒಬ್ರು ಮನೆ ಕಳ್ಸಿದ್ರೆ ಅಲ್ಲೇ ಉಳ್ಕೋತಾನೆ. ನಮ್ಮನೆಗ್ ಬಂದಿರೋರ್ನ ಬೇರೆಯವ್ರ ಮನೆಗ್ ಕಳ್ಸಿದ್ರೆ ಏನ್ ಚೆನ್ನಾಗಿರುತ್ತೆ ಹೇಳಿ? ನೀನ್ ಹೇಳೋದು ಸರಿನೇ, ಆದ್ರೆ ಕಾಲ ಸರಿ ಇಲ್ಲಮ್ಮ. ಏನಾಗಿದೆ ಈಗ? ಭೈರವಿ ಮದ್ವೆ ವಯಸ್ಸಿಗೆ ಬಂದಿರೋ ಹುಡುಗಿ, ಅವಳ ಜೊತೆ ಇನ್ನು 2 ಹುಡುಗಿರಿದ್ದಾರೆ. ಹುಡುಗರ್ ಬುದ್ಧಿ ಯಾವಾಗ ಹೇಗಿರುತ್ತೋ ಹೇಳಕ್ಕಾಗಲ್ವಲ್ಲಮ್ಮ. ನಮ್ ಬಂಗಾರ ಒಳ್ಳೇದಾಗಿದ್ರೆ ಸಾಕಾಗಲ್ಲ, ಕೈ ಜಾರ್ ಹೋದ್ಮೇಲೆ ಬಾಯ್ ಬಡ್ಕೊಂಡ್ರೆ ಪ್ರಯೋಜನ ಏನು? ಕಳ್ಕಾಕರು ನಮ್ಗೆ ಹೇಳ್ ಬರಲ್ಲ ಅಲ್ವಾ? ನೋಡು, ನಮ್ಮ ಆಲೋಚನೆ ಚೆನ್ನಾಗಿದ್ರೆ ಎದುರುಗಡೆ ಇರೋರ ಆಲೋಚನೆನೂ ಚೆನ್ನಾಗೇ ಇರುತ್ತೆ. ನಿನ್ಗ್ಯಾಕೆ ಬಂತು ಅನುಮಾನ? ಆ ಹುಡುಗ ಕೆಟ್ಟವನು ಅಂತ ನಾನೇನ್ ಹೇಳಿಲ್ಲಮ್ಮ. ನಮ್ ಜಾಗ್ರತೆಯಲ್ಲಿ ನಾವಿದ್ರೆ ಒಳ್ಳೇದು ಒಂದೇ. ಇಂಥ ಸಲಹೆಗಳೆಲ್ಲ ನಾ ಕೇಳ್ದಾಗ ಹೇಳ್ವಂತೆ. ನಿನ್ ಹುಚ್ಚು ಆಲೋಚನೆನ ಕಟ್ಟಿಟ್ಟು ಹೋಗಿ ನಿನ್ ಕೆಲ್ಸ ನೋಡು, ಹೋಗು. ಇದು ನನ್ ಮನೆ ಅನ್ಕೊಂಡಿದ್ದೆ, ನೀವಿನ್ನು ನನ್ ಹೊರಗಿನೋಳ್ ತರಾನೇ ನೋಡ್ತಿದ್ದೀರಾ. ಅಷ್ಟಕ್ಕೂ ನೀನೇನಮ್ಮ, ಏನೋ ನನ್ ಯಾರು ಅರ್ಥನೇ ಮಾಡ್ಕೊಳಲ್ಲ ಈ ಮನೇಲಿ. ಇಲ್ ನೋಡು, ಏನ್ ಹಾಗೆ ನೋಡ್ತಿದ್ಯಾ? ಅವಳು ಚಿಕ್ಕವಳಿದ್ದಾಗ್ಲಿಂದ ಹಾಗೆ ಮಾತಾಡ್ತಾಳೆ. ನೀನ್ ಹುಳಿ ರೆಡಿ ಮಾಡು. ಅರ್ಜುನ್ಗೆ ರೆಗ್ಯುಲರ್ ಆಗಿ ಕನ್ಸಲ್ಲಿ ಹಾವು ಬರ್ತಿದೆ ಅಂದ್ರೆ ಅವನ್ಗೇನೋ ಅಪಾಯ ಇದೆ ಅಂತ ಅಮ್ಮ ಭಯ ಪಡ್ತಿದ್ದಾಳೆ. ಇವಾಗ ಕನ್ಸು ನನಗ್ ಬಿದ್ದಿದೆ ಅಂದ್ರೆ ಅಮ್ಮನ್ ಭಯ ನಿಜ ಆಗತ್ತಾ? ಅಮ್ಮಂಗೆ ಅರ್ಜುನ್ಗೆ ಏನಾದ್ರೂ ತೊಂದರೆ ಆಗತ್ತಾ? ಹಲೋ, ಟೀಮ್ 27 ಫಾರ್ಮಸಿ MD ಸಾನ್ವಿ ಮಾತಾಡ್ತಿದ್ದೀನಿ. ನಮಸ್ತೆ ಮೇಡಮ್, ಹೇಳಿ. ನೀವು ನಂಗೊಂದು ಫೇವರ್ ಮಾಡಬೇಕಿತ್ತು. ಹೇಳಿ ಮೇಡಮ್. ನನ್ನ ಬ್ರದರ್ ಅರ್ಜುನ್ ಫೋನ್ ನಿನ್ನೆಯಿಂದ ಸ್ವಿಚ್ ಆಫ್ ಬರ್ತಿದೆ. ಅವನ ನಂಬರ್ ಟ್ರೇಸ್ ಮಾಡಿ ಅವನೆಲ್ಲಿದ್ದಾನೆ ಅಂತ ತಿಳ್ಕೋಬೇಕಿತ್ತು. ಅಂದ್ರೆ ಮಿಸ್ಸಿಂಗ್ ಕೇಸ್ ಫೈಲ್ ಮಾಡಬೇಕಾ? ಕೇಸ್ ಫೈಲ್ ಮಾಡೋದೇನು ಬೇಡ. ಅರ್ಜೆಂಟ್ ಕೆಲ್ಸದ ಮೇಲೆ ಹೋಗಿದ್ದ, ಎಲ್ಲಿದ್ದಾನೆ ಅಂತ ಗೊತ್ತಾದ್ರೆ ಅಷ್ಟೇ ಸಾಕು.
ಜರೀನಾ, ಇವಾಗ ಏನೇ ಮಾಡೋದು? ಏನ್ ಮಾಡೋದು ಅಂದ್ರೆ ಏಕೀ ರಸ್ತಾ ಹೇ. ಏನದು? ನಿಂದು ಖಡ್ಗ ಅಮೆರಿಕದಲ್ಲಿ ಮರ್ತೋಗಿದ್ದೀನಿ ಅಂತ ನಿಂದು ಅಜ್ಜಿಗೆ ಹೇಳು. ಏಯ್, ಏರ್ಪೋರ್ಟ್ ಅಲ್ಲಿ ತೋರ್ಸಿದ್ದೀನಲ್ವೇನೆ? ಅರೆ, ಅದು ಅಮೆರಿಕ ಏರ್ಪೋರ್ಟ್. ಸಣ್ಣ ವಿಷಯನೂ ತಡ್ಕೊಳ್ಳಲ್ಲ, ಅಂಥದ್ರಲ್ಲಿ ಖಡ್ಗ ಇಲ್ಲ ಅಂದ್ರೆ ನನ್ನ ಅಜ್ಜಿ ನನ್ನಿಂದ ದೂರ ಆಗ್ಬಿಡ್ತಾರೆ. ಎಕ್ಸ್ಕ್ಯೂಸ್ ಮೀ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು. ಏನು? ಸ್ವಲ್ಪ ಪರ್ಸನಲ್ ಆಗಿ ಮಾತಾಡಬೇಕು. ಹೇಳು. ಬಾತ್ ಕರೋ, ಪರ್ಸನಲ್. ಹೇಳು. ಇಲ್ಲಿ ನೋಡಿ, ನನಗೆ ಹೇಳೋದಕ್ಕೆ, ನನ್ನ ಕಂಟ್ರೋಲ್ ಮಾಡೋದಕ್ಕೆ ನೀವ್ಯಾರು? ಅಲ್ಲ ಅಲ್ಲ, ನಿಮ್ಮ ಅಪ್ಪನಿಗೆ ಏನಾದ್ರೂ ಸೆನ್ಸ್ ಇದೆಯಾ? ಹಲೋ, ನಮ್ಮ ಮನೆಯವ್ರ ಬಗ್ಗೆ ಬಾಯ್ ಬಂದಂಗ್ ಮಾತಾಡಿದ್ರೆ ಮರ್ಯಾದೆ ಆಗಿರಲ್ಲ. ಮರ್ಯಾದೆ ಇರಲ್ವಾ? ನಿಮ್ಮನೆಯವರು ನನ್ನ ಮೇಲೆ ಅಧಿಕಾರ ಚಲಾಯಿಸೋದು ಮರ್ಯಾದೆನಾ? ನಿಮ್ ಲ್ಯಾಪ್ಟಾಪ್ ಕೊಡೋಕೆ ಅಂತ ಬಂದ್ರೆ ನನಗೆ ಯಾಕ್ರಿ ಈ ಪನಿಷ್ಮೆಂಟು? ಅಲ್ಲ, ನಿಮ್ ತಂದೆಯವರು ಊರಿಗೆ ದೊಡ್ಡವರಾದ್ರೆ ನನಗೇನು? ಅಲ್ಲ, ಅವ್ರಿಗೆ ಸ್ವಲ್ಪನಾದ್ರೂ ನಮ್ಮ ಮನೆಯವ್ರ ಬಗ್ಗೆ ಮಾತಾಡೋದಕ್ಕೆ ನೀನ್ ಯಾರು? ಹೂ ಐ ಟು ಟಾಕ್ ಅಬೌಟ್ ಮೈ ಫ್ಯಾಮಿಲಿ? ಅದ್ ಹಾಗಲ್ಲ ರೀ, ನಾನು ಹೇಳ್ತಿರೋದು, ಅಲ್ಲಿ ನನಗೆ ತುಂಬಾ ಇಂಪಾರ್ಟೆಂಟ್ ಕೆಲಸ ಇದೆ ರೀ. ನಾನು ಇಲ್ಲೇ ಉಳ್ಕೊಂಡ್ರೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಬಾಯ್ಗ್ ಬಂದಂಗ್ ಮಾತಾಡ್ತೀಯಾ? ಹಳ್ಳಿಲಿರೋ ಜನರಿಗೆ ನಮ್ಗಿರೋ ಅವೇರ್ನೆಸ್ ಅವ್ರಿಗಿರಲ್ಲ. ಅವ್ರಿಗೇನೋ ನಮ್ಗೆ ಸೆಂಟಿಮೆಂಟ್ಸ್ ಇರುತ್ತೆ, ಅದು ತಪ್ಪಂದ್ರೆ ಫೀಲ್ ಆಗ್ತಾರೆ. ನಮ್ದೇ ಇದ್ರೆ ದೊಡ್ಡವ್ರಿಗೆ ಎದುರು ಮಾತಾಡ್ತಿದೀವಿ ಅಂತ ಬೇಜಾರ್ ಮಾಡ್ಕೋತಾರೆ. ಅವ್ರ ನಂಬಿಕೆಗಳು ನಮಗಿಷ್ಟ ಇಲ್ದೇ ಇರ್ಬೋದು, ಹಾಗಂತ ಅವ್ರೇನ್ ಕೆಟ್ಟವ್ರಲ್ಲ. ಏನ್ ಮಾಡಿದ್ರು ನಮಗ್ ಒಳ್ಳೇದಾಗ್ಬೇಕು ಅಂತ ಬಯಸೋ ಒಳ್ಳೆಯವರು. ಅವ್ರ ಮಾತ್ ಕೇಳಿದ್ರೆ ನಿನ್ ಗಂಟೇನ್ ಹೋಗಲ್ಲ ತಾನೆ? ಅಯ್ಯೋ, ಅಷ್ಟಕ್ಕೂ ನೀನು ಏರ್ಪೋರ್ಟ್ ಅಲ್ಲಿ ನನ್ ಲ್ಯಾಪ್ಟಾಪ್ ಎಕ್ಸ್ಚೇಂಜ್ ಮಾಡಿದಕ್ಕೆ ತಾನೆ ಇಷ್ಟೆಲ್ಲ ಆಗ್ತಾ ಇರೋದು. ನಾನ್ ಯಾಕ್ರಿ ಎಕ್ಸ್ಚೇಂಜ್ ಮಾಡ್ಲಿ? ಹಾಗ್ ಮಾಡಿದ್ರೆ ಆ ಕಾರಣ ಇಟ್ಕೊಂಡ್ ಮತ್ತೆ ನನ್ನ ಮೀಟ್ ಮಾಡ್ಬೋದು, ಮತ್ತೆ ನನಗ್ ಲೈನ್ ಹಾಕಕ್ ಟ್ರೈ ಮಾಡ್ಬೋದು ಅಂತ ಬದಲಾಯಿಸಿದ್ಯಾ? ಹಲೋ, ನನಗ್ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಅಯ್ಯೋ, ಅದೆಲ್ಲ ಏನು ಇಲ್ಲ ರೀ. ನೀವ್ ನನ್ನ ತಪ್ಪಾಗಿ ಅರ್ಥ ಮಾಡ್ಕೊಳ್ತಾ ಇದ್ದೀರಾ. ನನ್ನ ಉದ್ದೇಶ ನಿಮ್ಗೆ ಅರ್ಥ ಆಗ್ತಿಲ್ಲ. ಅರ್ಥ ಮಾಡ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ. ಮತ್ತ್ಯಾಕ್ರಿ ಕೋಪ ಮಾಡ್ಕೋತೀರಾ? ನನ್ನ ಫೋನ್ ಕೆಳಗ್ ಬಿದ್ದು ಹ್ಯಾಂಗ್ ಆಗಿದೆ, ಆನ್ ಆಗ್ತಿಲ್ಲ. ನನಗೋಸ್ಕರ ಅಲ್ಲಿ ನಮ್ಮ ಮನೆಯವರು ಟೆನ್ಷನ್ ಮಾಡ್ಕೊಂಡಿರ್ತಾರೆ. ಒಂದ್ಸಲ ನಿಮ್ ಫೋನ್ ಕೊಟ್ರೆ ಮನೆಗೊಂದು ಕಾಲ್ ಮಾಡ್ತೀನಿ. ನನ್ ಫೋನ್ ನಾನು ಯಾರಿಗೂ ಕೊಡಲ್ಲ. ಫೋನ್ ಇಸ್ ಮೋರ್ ಪರ್ಸನಲ್ ದನ್ ಡೈರಿ, ಗೊತ್ತಿಲ್ವಾ? ನೋಡ್ದ, ರಾತ್ರಿ ಅತ್ತೆ ಅವನ್ ರೂಮ್ಗೆ ಹೋಗಿ ಮಾತಾಡಿದ್ಲು, ಇವಾಗ ಅತ್ತೆ ಹತ್ರನೇ ಹೋಗಿ ಮಾತಾಡ್ತಿದ್ದಾನೆ. ನಮಗ್ ಮಾತ್ರ ಅವನ್ ಯಾರು ಅಂತಾನೆ ಗೊತ್ತಿಲ್ಲ ಅಂದ್ಲು. ಲ್ಯಾಪ್ಟಾಪ್ ಅನ್ಕೊಂಡು ಬೇಕು ಅಂತಾನೆ ನಮ್ ಮನೆಗ್ ಬಂದಿರ್ಬೇಕು. ಇವಾಗ ನಿನಗ್ ಸೀನ್ ಅರ್ಥ ಆಯ್ತಾ? ಅರ್ಥ ಆಯ್ತು ಕಣೋ. ಅಲ್ಲಿ ನೋಡು. ಭೈರವಿ, ಇಲ್ಬಾ, ಬಾ ಇಲ್ಲಿ. ಏನಜ್ಜಿ, ಏನ್ ಹಾಗೆ ನೋಡ್ತಿದ್ಯಾ? ನಮ್ಮ ಮನೆಗ್ ಬಂದಿರೋ ಆ ಹುಡ್ಗ ಯಾರೋ ಗೊತ್ತಿಲ್ಲ ಅಂತ ಹೇಳ್ದಿಯಲ್ವಾ? ಹೇಳ್ದ್ಯೋ ಇಲ್ವೋ? ಹಾ, ಹೇಳ್ದೆ. ನಿನಗ್ ಗೊತ್ತಿಲ್ಲ ಅಂದ್ರೆ ರಾತ್ರಿ ಅವನ್ ರೂಮ್ಗೆ ಯಾಕೆ ಹೋಗಿದ್ದೆ? ಈಗ ಆ ಹುಡ್ಗ ನಿನ್ ಹತ್ರ ಯಾಕೆ ಬಂದಿದ್ದ? ನೀನ್ ಅಮೆರಿಕಕ್ಕೆ ಹೋಗಿದ್ದು ಓದೋದಕ್ಕ ಅಥವಾ ಸುಳ್ಳು ಹೇಳೋದ ಕಲಿಯಕ್ಕ? ಅಜ್ಜಿ, ನಿಜವಾಗ್ಲೂ ಅವ್ನು ಯಾರೋ ನನ್ ಕಣ್ಣಾರೆ ನೋಡಿದೀನಿ. ಇನ್ನೇನು ಹೇಳ್ಬೇಡ. ಅಯ್ಯೋ ಅಜ್ಜಿ, ನಿನಗ್ ನನ್ ಮೇಲೆ ನಂಬಿಕೆ ಇಲ್ವಾ? ಆ ಹುಡ್ಗನ್ ರೂಮ್ಗೆ ನೀನ್ ಯಾಕೆ ಹೋಗಿದ್ದೆ? ಯಾರು ಬರ್ದೇ ಇರೋ ಟೈಮಿಗೆ ಇಲ್ಲಿಗೆ ಯಾಕೆ ಬಂದೆ ಅಂತ ಕೇಳೋಕ್ ಹೋಗಿದ್ದೆ. ಈಗ ಆ ಹುಡ್ಗ ನಿನ್ನತ್ರ ಯಾಕೆ ಬಂದಿದ್ದ? ಏನಕ್ ಬಂದ ಅಂದ್ರೆ, ಒಬ್ರಿಗೊಬ್ರು ಗೊತ್ತಿಲ್ದೇಲೇನೆ ಒಬ್ರ ಹತ್ರ ಒಬ್ರು ಹೋಗಿ ಮಾತಾಡ್ಕೊಂಡ್ರ? ಅಯ್ಯೋ, ಆ ಹುಡ್ಗ ನನ್ಗ್ ಗೊತ್ತು, ಇಷ್ಟ ಪಡ್ತಿದ್ದೀನಿ ಅಂತ ಒಂದು ಮಾತು ನನ್ನ ಹತ್ರ ಹೇಳೋ ಬದ್ಲು ಸುಳ್ಳು ಯಾಕೆ ಹೇಳ್ತಿದ್ಯಾ? ಅಯ್ಯೋ ರಾಮ, ಏನಜ್ಜಿ? ಇನ್ ಸಾಕು ನೋಡು, ಈ ರೀತಿ ವಿಷಯಗಳಾದ್ರೆ ಯಾರೂ ನಿಜ ಹೇಳೋದಿಲ್ಲ.
ಈ ಕಳ್ಳಾಟ ಹುಚ್ಚಾಟ ಎಲ್ಲ ಆಡೋ ಬದಲು ನನ್ನ ಹತ್ರ ಒಂದ್ ಮಾತು ಹೇಳಿದ್ರೆ ನಾನ್ ನಿಮ್ಮ ಅಪ್ಪನ ಹತ್ರ ಮಾತಾಡಿ ಅವನ್ ಮನೆಯವ್ರ ಹತ್ರ ಮಾತಾಡೋದಕ್ಕೆ ಹೇಳ್ಬೋದಲ್ವಾ? ಅಯ್ಯೋ ಮುದ್ಕಿ, ಏನ್ ಇಲ್ದಿದ್ರು ಎಲ್ಲ ನೀನೇ ಕಲ್ಪನೆ ಮಾಡ್ಕೋತಿದ್ಯಲ್ಲ. ನೋಡು ಮತ್ತೆ, ನಾನೆಲ್ಲ ನೋಡಿದೀನಿ ಗೊತ್ತಾ. ಇನ್ನೇನು ನೀನ್ ಹೇಳದ್ ಬೇಕಾಗಿಲ್ಲ. ಓಕೆ ಹೇಳಿದ್ಲು ಅಂತ ಖುಷಿ ಪಡ್ತಿದ್ಯಾ? ಏಯ್, ಓಕೆ ಹೇಳಿದ್ರೆ ನೀನ್ ನಿಜ ಹೇಳ್ತೀಯ ಅಂತ ಆತರ ಮಾತಾಡಿದ್ದು. ನೀನ್ ನಿಜ ಹೇಳ್ದಾಗ ನೀನ್ ಗ್ರಹಚಾರ ಬಿಡಿಸ್ತಾಳೆ. ಹೀಗ್ ಸೌಂಡ್ ಇಲ್ದೆ ಒಪ್ಕೊಂಡ್ಲು ಅಂತ ಖುಷಿ ಪಡ್ಬೇಡ. ನಿಜ ಹೇಳಿದ್ರೆ ಸೌಂಡ್ ಬರಂಗಾಗುತ್ತೆ. ಇನ್ನು ಅರ್ಧ ಗಂಟೆಯಲ್ಲಿ ಹುತ್ತದ ಹತ್ರ ಹೋಗ್ಬೇಕಂತೆ. ಅಜ್ಜಿ ನಿನ್ಗೆ ರೆಡಿ ಆಗಕ್ ಹೇಳಿದಾಳೆ. ನಿನ್ಗೊಂದು ಸರ್ಪ್ರೈಸ್. ಏನು? ಆಮೇಲೆ ಹೇಳ್ತೀನಿ. ಏಯ್ ಏಯ್ ಭೈರವಿ, ಏನಾದ್ರೂ ಇದ್ರೆ ನನ್ನ ಹತ್ರ ಒಂದ್ ಮಾತು ಹೇಳು ಅಂತ ಹೇಳಿದ್ನಲ್ಲ. ಅದ್ಗೆ ನೀವು ಕೂಡ ನನ್ ಮಾತ್ ನಂಬಲ್ವಾ? ನನ್ನ ಹತ್ರ ಹೇಳಿದ್ರೆ ಅಜ್ಜಿ ಬಂದು ನಿನ್ನ ಹತ್ರ ಕೇಳ್ದೆ ಇರೋ ಹಾಗೆ ನಾನ್ ನೋಡ್ಕೋತಿದ್ನಲ್ಲ. ನಿನ್ಗೆ ಹೆಲ್ಪ್ ಮಾಡ್ತೀನಿ ಅಂತ ಮಾತು ಕೊಟ್ಮೇಲೆ ನೀನ್ ನಿಜ ಹೇಳಿಲ್ಲ ಅಂದ್ರೆ ನಿನ್ ಬಗ್ಗೆ ನಾನೇನ್ ಅನ್ಕೋಬೇಕು? ಸಾಕು ನಿಲ್ಸಿ ಪ್ಲೀಸ್. ಇಟ್ಗೆ ಸಿಮೆಂಟ್ ಇಲ್ದೇನೆ ಬರೀ ಮರಳಲ್ಲೇ ಬಿಲ್ಡಿಂಗ್ ಕಟ್ಟೋ ಟ್ಯಾಲೆಂಟ್ ನಿಮ್ಗಿದೆ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ. ಪ್ಲೀಸ್ ಪ್ಲೀಸ್ ನನ್ ಬಿಟ್ಬಿಡಿ. ಹಾ, ಅದು ಏನ್ ಗೋಳೋ. ಅವನು ಕೆಲ್ಸದ ಮೇಲೆ ಹೊರಗಡೆ ಹೋಗೋವಾಗ ನೋಡ್ಬಾರ್ದ ಅಪಶಕನಾನ ನೋಡ್ದೆ. ನನ್ ಮಾತ್ ಕೇಳ್ದೆ ಹೋಗಿದ್ದಾನೆ. ಅವನಿಗೇನಾಗಿದ್ಯೋ ಅಂತ ನನಗ್ ತುಂಬಾ ಭಯ ಆಗ್ತಿದೆ ದೇವ್ರೆ. ನನ್ ಮಗನ್ನ ನೀನೇ ಕಾಪಾಡ್ಬೇಕು ಸ್ವಾಮಿ, ನೀನೇ ಕಾಪಾಡ್ಬೇಕು. ಭೈರವಿ, ಅಮ್ಮ ಭೈರವಿ, ಇನ್ನೂ ರೆಡಿ ಆಗಿಲ್ವಾ? ಕೌಸಲ್ಯ, ಗುಡಿಗೆ ಹೋಗ್ಬೇಕು, ಬೇಗ ರೆಡಿಯಾಗಿ ಬನ್ನಿ ಬೇಗ. ಯಾಕೆ ಇಷ್ಟು ಲೇಟು? ಯಾಕೆ ಒಂಥರ ಇದ್ಯಾ? ಏನಿಲ್ಲ ಅಜ್ಜಿ, ನಾನ್ ಚೆನ್ನಾಗೇ ಇದ್ದೀನಿ. ಚೆನ್ನಾಗಿದ್ದೀನಿ. ಇಲ್ಲ, ಅತ್ತೆ ತದಲ್ಸ್ಕೊಂಡ್ ಮಾತಾಡ್ತಿದ್ದಾಳೆ. ಏನೋ ಇದೆ. ಮೊದ್ಲೇ ಟೆನ್ಷನ್ ಅಲ್ಲಿ ಸಾಯ್ತಾ ಇದ್ದೀನಿ. ಮಧ್ಯದಲ್ಲಿ ಇವನೊಬ್ಬ. ಸ್ವಲ್ಪ ಹೊತ್ತು ಬಾಯಿ ಮುಚ್ಕೊಂಡಿರಪ್ಪ ತಂದೆ. ಏನದು? ಏನೋ ನಡಿಬಾರ್ದು ನಡೆದಿರೋ ಹಾಗೆ ಕಂಪಿಸ್ತಿದ್ಯಲ್ಲ. ಅಜ್ಜಿ ಇವಾಗ ಖಂಡಿತ ಖಡ್ಗದ ಬಗ್ಗೆ ಕೇಳ್ತಾರೆ. ಏನ್ ಮಾಡೋದು? ಏನಿಲ್ಲ ಅಜ್ಜಿ, ಚೆನ್ನಾಗೇ ಇದ್ದೀನಿ. ಕೈನ ಹಿಂದೆ ಯಾಕೆ ಕಟ್ಕೊಂಡಿದ್ಯಾ ಅತ್ತೆ? ಕೈನ ಹಿಂದೆ ಯಾಕೆ ಕಟ್ಕೊಂಡಿದ್ಯಾ ಭೈರವಿ? ಏನಿದೆ ಕೈಯಲ್ಲಿ? ಏನಿಲ್ಲ ಅಜ್ಜಿ. ಏನಿಲ್ಲ ಅಂದ್ರೆ ಹೀಗೆ ಯಾಕೆ ಬಚ್ಚಿಟ್ಕೊಳ್ತಿದ್ಯಾ? ಏನಿದೆ ತೋರ್ಸು. ಏನಿಲ್ಲ ಅಜ್ಜಿ, ಏನಿಲ್ಲ. ಅರೆ ಏನಿಲ್ಲ ಅಜ್ಜಿ. ಅಜ್ಜಿ ಏನಿಲ್ಲ. ನಿನ್ ಕೈಲಿರೋ ಖಡ್ಗ ಇಲ್ಲ, ಏನಾಯ್ತು? ಮಾತಾಡೋದಿಲ್ಲ ಯಾಕೆ? ಖಡ್ಗ ಎಲ್ಲಿ? ಅದು ಅದು ಅಜ್ಜಿ. ಎಲ್ಲಿ ಖಡ್ಗ? ಎಂತಹ ಪರಿಸ್ಥಿತಿಲೂ ತೆಗಿಬೇಡ.
ನಿನ್ ಪ್ರಾಣ ತರ ನೋಡ್ಕೊಂತ ಹೇಳಿದ್ನೋ ಇಲ್ವೋ? ನಿಜವಾಗ್ಲೂ ಆ ಖಡ್ಗ ಏನಾಯ್ತು ಹೇಳು. ಹೇಳು ಹೇಳು, ಎಲ್ಲಿಟ್ಟಿದ್ಯಾ? ಎಲ್ಲಾದ್ರೂ ಬಿಚ್ಚಿಟ್ಟು ಮರ್ತಿರ್ಬೋದು. ಒಂದ್ಸಾರಿ ನೆನ್ಪಿಸ್ಕೋ ಭೈರವಿ. ಹೌದಂದ್ರೆ ಹೋಗಿ ಉಟ್ಕೊಂಡು ತಗೊಂಡ್ ಬಾ ಅಂತಾರೆ. ಇವಾಗ ಏನ್ ಹೇಳಿ? ಹೇಳೆ ಎಲ್ಲಿಟ್ಟಿದ್ಯಾ ಅಂತ. ನಡಕ್ತಿದ್ಯಾಕೆ? ಖಡ್ಗ ಎಲ್ಲಿಟ್ಟಿದ್ಯಾ? ಎಲ್ಲಿಟ್ಟಿದೀನಿ ಅಂತ ಗೊತ್ತಿಲ್ವಾ? ಇದೆಂತ ಮರ್ವೆ ನಿನ್ಗೆ? ಹೇಳೆ. ಹಾ ಅತ್ತೆ ಒಂದ್ ನಿಮಿಷ ಇರಿ. ಇದನ್ನೇ ನಾನು ಹುಡುಕ್ತಿರೋದು. ಇದೆ. ಇವಳು ಖಡ್ಗ ನಿನ್ನ ಹತ್ರ ಯಾಕೆ ಬಂತು? ಅದು ಹೇಳು, ನಿನ್ನ ಹತ್ರ ಯಾಕೆ ಬಂತು? ಅದು ನಮ್ ಹಿತ್ಲಲ್ಲಿರೋ ಬಾವಿ ಹತ್ರ ಭೈರವಿ ಮರ್ತೋಗಿದ್ರೆ ನಾನೇ ಜಾಗ್ರತೆಯಾಗಿ ಎತ್ತಿಟ್ಕೊಂಡೆ. ಅದು ಅಜ್ಜಿ ಬಾವಿ ಹತ್ರ ಇಟ್ಟು ಅದು ಮರ್ತು ಬೆಳಗ್ಗೆಯಿಂದ ಮನೆಯೆಲ್ಲ ಹುಡುಕ್ತಾ ಇತ್ತು ಪಾಪ. ಹೌದು ಅತ್ತೆ, ಬಾವಿ ಹತ್ರ ಇಟ್ಟು ಮರ್ತೋದ್ಲು. ಭೈರವಿ ಎಲ್ಲಿ ಅಂದ್ರೆ ಇಲ್ಲಿಟ್ಟು ಮರ್ತೋದ್ರೆ ಹೇಗೆ? ನೋಡಿ ಅತ್ತೆ, ಪಾಪ ಚಿಕ್ಕ ಹುಡುಗಿ ಮುಖ ಎಷ್ಟು ಸಪ್ಪಗ್ ಮಾಡ್ಕೊಂಡಿದ್ದಾಳ. ಇವಳಿಗೆ ಮೊದ್ಲೇ ಪ್ರಾಣ ಕಂಟಕ ಇದೆ. ನಿಮ್ಮ ಅಣ್ಣಂಗ ಹಾಗಾಯ್ತು. ಖಡ್ಗ ಕಳ್ಕೊಂಡು ನಿನ್ಗೇನಾಗುತ್ತೋನೋ ಭಯ. ನೀವೇನು ಭಯ ಪಡೋದು ಬೇಡ ಅತ್ತೆ. ಈ ವೀರಭದ್ರ ಇರೋರ್ಗೂ ಈ ಮನೆಗೆ ಏನು ಆಗಲ್ಲ, ಆಗೋಗ್ ಬಿಡಲ್ಲ ಅಷ್ಟೇ. ನಾನ್ ಏರ್ಪೋರ್ಟ್ ಅಲ್ಲಿ ಕಳ್ಕೊಂಡಿದ್ ಖಡ್ಗ ಮಾವನ ಹತ್ರ ಹೇಗ್ ಬಂತು? ಮಾವ, ಮಾವ, ನೀವು ಈ ಖಡ್ಗ ಬಾವಿ... ನಾನ್ ಸುಳ್ಳು ಹೇಳಿದೆ ಅಂತ ನಿನಗ್ ಗೊತ್ತಮ್ಮ. ನೀನು ನನಗೆ ಥ್ಯಾಂಕ್ಸ್ ಹೇಳೋಕ್ ಬಂದಿಲ್ಲಮ್ಮ, ನಿಜ ಏನು ಅಂತ ತಿಳ್ಕೊಳಕ್ ಬಂದಿದ್ಯಾ. ಮಾವ, ಈ ಖಡ್ಗ ನಿಮ್ಮ ಹತ್ರ ಹೇಗ್ ಬಂತು? ಬೆಳಗ್ಗೆ ನಾವು ಬ್ರಹ್ಮಾಜಿ ಶವ ನೋಡಿದ್ವಲ್ಲಮ್ಮ, ಅವನು ಶವದ ಹತ್ರ ಈ ಖಡ್ಗ ಬಿದ್ದಿರೋದನ್ನ ನಾನ್ ನೋಡ್ದೆ. ಇದು ನಿಂದು ಅಂತ ನನಗ್ ಗೊತ್ತಿರೋದ್ರಿಂದ ಯಾರಿಗೂ ಗೊತ್ತಾಗ್ದಾಗೆ ನನ್ನ ಹತ್ರ ಭದ್ರವಾಗಿ ಬಚ್ಚಿಕೊಂಡೆ. ನೀನು ನಿನ್ ಫ್ರೆಂಡ್ಸು ಈ ಖಡ್ಗದ ಬಗ್ಗೆ ಮಾತಾಡೋವಾಗ ನಾನು ಕೇಳಿಸ್ಕೊಂಡಮ್ಮ. ಭೈರವಿ, ನಿಂದು ಖಡ್ಗಕ್ಕೆ ಪೂಜೆ ಅಂತಿದ್ದಾರೆ. ಅಬ್ಬಿ ಕ್ಯಾ ಕರ್ತೆ ತುಮ್? ಆಮೇಲೆ ನೀವು ಆಚಾರಿ ಬ್ರಹ್ಮಾಜಿ ಮನೆಗೆ ಹೋಗಿದ್ದು, ಖಡ್ಗದ ಡೂಪ್ಲಿಕೇಟ್ ಮಾಡ್ಕೊಡು ಅಂತ ಕೇಳಿದ್ದು, ಅವನು ದುಡ್ಡು ಹೆಚ್ಚಾಗಿ ಕೇಳಿದ್ದು ನನ್ನ ಕಿವಿಯಾರೆ ಕೇಳದ್ನಮ್ಮ. ಏನಮ್ಮ ಭೈರವಿ, ಇದೆಲ್ಲ ನಾನು ಯಾರಿಗಾದ್ರೂ ಹೇಳ್ಬಿಡ್ತೀನಿ ಅಂತ ಹೆದರ್ಕೊಂತ ಇದೀಯಾ? ಮಾವ, ಅದು ಅಲ್ಲೆಲ್ಲೆಲ್ಲೆಲ್ಲೆಲ್ಲೆ ಸೋದರ ಮಾವ ಅಂದ್ರೆ ತಂದೆ ಆದ್ಮೇಲೆ ತಂದೆ ಸ್ಥಾನದಲ್ಲಿರೋನು ಅಂತಾರೆ. ಭೈರವಿ, ನೀನು ನನ್ನ ಸೋದರ ಸೊಸೆ ಅನ್ಕೊಂಡಿದ್ಯಾ? ಇಲ್ಲಮ್ಮ, ನೀನು ನನಗಾಗ್ಬೇಕಾಗಿರೋ ಭಾವಿ ಸೊಸೆ.
ನೀನು ನನ್ನ ಸೋದರ ಸೊಸೆ ಅನ್ಕೊಂಡೇ ಇಷ್ಟು ಮಾಡದ್ನಲ್ಲ, ಇನ್ನು ನೀನು ಸೊಸೆ ಅಂತ ಆದ್ಮೇಲೆ ಇನ್ನೆಷ್ಟು ಮಾಡ್ತೀನಿ ಹೇಳು. ನೀನು ಸಂತೋಷವಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ನೀನ್ ಧೈರ್ಯವಾಗಿರಮ್ಮ. ನಿನ್ಗೆ ಏನ್ ಕಷ್ಟ ಬಂದ್ರು ಈ ಸೋದರ ಮಾವ ಇದ್ದಾನೆ ಅಂತ ನೆನ್ಪಲ್ಲಿಟ್ಕೋ. ನೀನ್ ಯಾರಮ್ಮ? ಈ ವೀರಭದ್ರನಿಗೆ ಭಾವಿ ಸೊಸೆ ಆಗೋಳು. ಭೈರವಿ, ಬರ್ತಾ ಇದೀನಿ ಅಜ್ಜಿ. ಹೋಗಮ್ಮ. ತುಂಬಾ ಥ್ಯಾಂಕ್ಸ್ ಮಾವ. ಈ ಗಂಡಾಂತರದಿಂದ ನನ್ನ ಭೈರವಿ ತಗೋ, ಹಿಂದಕ್ ತಗೋ. ಏನ್ ಮಾವ? ಥ್ಯಾಂಕ್ಸ್. ನಮ್ಮಲ್ಲಿ ನಮ್ಗೆ ಥ್ಯಾಂಕ್ಸ್ ಏನಮ್ಮ. ಅದು ನಡಿಯಮ್ಮ, ನಡಿ. ನಿನ್ನ ನನ್ನ ಸೊಸೆ ಮಾಡಿಕೊಂಡು ನಿನ್ನ ಸಪ್ತಪದಿ ತುಳಿಸ್ಬೇಕು ಅಂತ ಅನ್ಕೊಂಡೆ. 3.5 ಅಡಿ ನಡ್ಸಿದ್ದೀನಿ. ಇನ್ನೆಷ್ಟು? 3.5 ಅಡಿ ಅದು ನಾನು ನಡ್ಸಲ್ವಾ? ಹಲೋ, ನಾನೇ. ಕರೆದ್ರೆ ನೀ ಮನೆಯವ್ರಿಗೆಲ್ಲ ಕೇಳಿಸುತ್ತೆ ಅಂತ ಹೀಗೆ ಮಾಡಿದೆ. ಸಾರಿ. ನಾವು ಬರೋವಾಗ ನಿಮ್ಮ ಮನೆ ಹತ್ರ ಒಬ್ಬ ಬಂದು ನೋಡ್ಕೊಂಡು ಹೋದ್ನಲ್ಲ, ಡೌಟೇ ಇಲ್ಲ, ಅವನು ದೊಡ್ಡ ರೌಡಿನೇ. ಅವನ್ನ ನಿಮ್ಮಪ್ಪನೇ ಕರೆಸಿದ್ದು. ನಾನು ಊರು ಬಿಟ್ಟು ಹೋದ್ರೆ ನನ್ನ ಕಾಲ್ಗಳು ಮುರಿ ಅಂತ ಅವನಿಗೆ ಹೇಳೇ ಇರ್ತಾರೆ. ಅದಕ್ಕೆ ಅವನನ್ನ ಸಾಯಿಸೋ ಹಾಗೆ ನೋಡ್ತಾ ಇದ್ದ. ಹೌದು, ನಾನು ನಿಮ್ಮಪ್ಪ ಊರಿಗೆ ದೊಡ್ಡ ಮನುಷ್ಯ ಅನ್ಕೊಂಡಿದ್ದೆ. ಗೂಂಡಾಗಿರಿನೂ ಮಾಡ್ತಾರೆ ಅನ್ಸುತ್ತೆ. ಏಯ್, ನಮ್ಮಪ್ಪನ ಬಗ್ಗೆ, ನನ್ನ ಫ್ಯಾಮಿಲಿ ಬಗ್ಗೆ ಹುಚ್ಚುಚ್ಚಂಗ್ ಮಾತಾಡಿದ್ರೆ ಮರ್ಯಾದೆ ಆಗಿರಲ್ಲ. ಹುಷಾರ್. ಹೆಲೋ. ಹೇಯ್, ನಂದು ದೋಸ್ತಿ ಹತ್ರ ನಿಂದು ಕೆಲ್ಸ ಏನಿದೆ? ನಿಮ್ ಫ್ರೆಂಡ್ ಜೊತೆ ನಾನು ನೀನು ಈ ಊರಿಗೆ ಬಂದ ಮೇಲೆ ನಂದು ದೋಸ್ತುಗೆ ತುಂಬಾ ಪ್ರಾಬ್ಲಮ್ ಆಗಿದೆ. ನೀನು ನಂದು ದೋಸ್ತು ಹತ್ರ ಮಾತಾಡೋದು ಅವ್ರದ್ದು ಅಪ್ಪ ನೋಡಿದ್ರು ಅಂದ್ಕೋ, ನಿನ್ನ ಗ್ರೈಂಡರಿಗೆ ಹಾಕಿ ಮಿಕ್ಸಿಗೆ ಹಾಕಿ ಕೈಮ ಮಾಡ್ತಾರೆ. ಹೌದು, ಇಷ್ಟು ಜನ ಇದ್ದಾರೆ ಅಂತ ಭಯ ಕೂಡ ಇಲ್ದೆ ದಾರಿಯಲ್ಲಿ ಕೂಡ ನಿಂದು ಚಿತ್ರಾನ್ನ ಮಾಡುತ್ತೆ. ಅಯ್ಯೋ, ನಾನ್ ಚಿತ್ರಾನ್ನ ಕಲ್ಸೋದಿರ್ಲಿ, ಅವರೇ ನನ್ನ ಪೀಸ್ ಮಾಡಿ ದಮ್ ಬಿರಿಯಾನಿ ಮಾಡೋ ಹಾಗಿದ್ದಾರೆ. ಇವನ್ ತುಂಬಾ ಬುದ್ಧಿವಂತ ಅನ್ಕೊಂಡಿದ್ದೆ. ಸ್ವಲ್ಪ ಅಮಾಯಕನ್ ತರನೇ ಕಾಣ್ತಿದ್ದಾನೆ.
ಗುಡಿಲಿ ಏನೋ ಅದ್ಭುತ ಇದೆ ಅಂತ ಅನಿಸ್ತಾ ಇದೆ. ಅದನ್ನ ತಿಳ್ಕೋಬೇಕು ಅನ್ನೋ ತವಕ ನನ್ನಲ್ಲಿ ಜಾಸ್ತಿ ಆಗ್ತಾ ಇದೆ.